guys. ಫಸ್ಟ್ ಆಫ್ ಆಲ್ ಸೊ ಇವಾಗ ನಾನು ಮುಂಬೈಗೆ ಬಂದಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ವಿಸಿಟ್ ಮುಂಬೈಗೆ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ನಿಮ್ಮೆಲ್ರಿಗೂ ಲೈಕ್ ಗೊತ್ತಾಗಿರುತ್ತೆ ಏನು ಅಂತ, ಬಟ್ ಐ ಸ್ಟಿಲ್ ಕೀಪ್ ದ ಸಸ್ಪೆನ್ಸ್ ಆನ್. ನಾನು ನಿಮ್ಗೆ ಹೇಳಲ್ಲ ಏನಕ್ಕೆ ಅಂತ, ಬಟ್ ಐ ಆಮ್ ಪ್ರಿಟಿ ಶೋರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಈ ವ್ಲಾಗು. ಆ್ಯಂಡ್ ನಾನು ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಏನು ಎತ್ತ ಏನಕ್ಕೆ ಬಂದಿದ್ದೀನಿ ಅಂತೆಲ್ಲ. ಆ್ಯಂಡ್ ಮುಂಬೈ ಸಖತ್ತಾಗಿದೆ. ನಮ್ಮ ಬೆಂಗಳೂರು ಥರನೇ ಅನಿಸ್ತಿದೆ, ಏನು ಅಷ್ಟು ಡಿಫ್ರೆನ್ಸ್ ಅನಿಸ್ತಿಲ್ಲ. ಸ್ವಲ್ಪ ಹೀಟ್ ಜಾಸ್ತಿ ಇದೆ, ಫುಲ್ ಶೆಕೆ ಆಗಿ ನಾನು ಪುಲೋವರ್ ಹಾಕೊಂಡಿದ್ದೆ ಫ್ಲೈಟಲ್ಲಿ. ಅಂದರೆ ಗೈಸ್ ನನ್ನ ಫ್ಲೈಟ್ ಎಷ್ಟು ಡಿಲೇ ಆಯಿತು ಗೊತ್ತಾ, ಏರ್ಲೈನ್ಸ್ ಏನೋ ಪ್ರಾಬ್ಲಮ್ ಆಗಿ ಟಾರ್ಚರ್ ಆಗೋಯ್ತು. ನೆಕ್ಸ್ಟ್ ಅಲ್ಲಿಂದ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದು ಡಿಲೇ ಆಯಿತು. ಇಟ್ಸ್ ಲೈಕ್ 1.5 hour ಡಿಲೇ ಆಯಿತು. ಐ ಕೀಪ್ ಯು ಗೈಸ್ ಅಪ್ಡೇಟೆಡ್. ಆಲ್ಸೋ ಯಾರು ನನ್ನ ಚಾನಲ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಂದು ಯಾವುದೇ ವೀಡಿಯೋಸ್ ಆಗಲಿ, ಹೊಸ ವಿಡಿಯೋಸ್ ಆಗಲಿ ಅಥವಾ ಏನೇ ಅಪ್ಡೇಟ್ಸ್ ಇದ್ರೂ ಯು ವಿಲ್ ನಾಟ್ ಮಿಸ್ ಇಟ್. ನಾನು ಬೆಳಗ್ಗೆಯಿಂದ ಏನೂ ಕೂಡ ತಿಂದಿಲ್ಲ. ಅಲ್ಲಿ ಏನೋ ಒಂದು ಕೊಟ್ಟರು, ಅಂದರೆ ಸ್ಕ್ಯಾನ್ ಮಾಡಿದ್ರೆ ಫ್ರೀ ಕುಕ್ಕೀಸ್ ಅಂತ, ಅದನ್ನೇ ಎತ್ಕೊಂಬಂದೆ. ಇವಾಗ ಅದನ್ನು ತಿನ್ಬೇಕು. ನಮ್ಮ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಗೈಸ್, 2 ಗಂಟೆ ಆಗಲೇ ಹೊಟ್ಟೆ ಹಸಿದಿದೆ, ಒಂಥರ ವಾಮಿಟ್ ಬಂದಂಗೆ ಆಗ್ತಿದೆ. ಅಲ್ಲೊಂದು ಗ್ಯಾಸ್ಟ್ರಿಕ್ ಮಾತ್ರ ತೊಗೊಂಡು ನುಂಗಿದೆ. ಸ್ವಲ್ಪ ಊಟ ತಿಂದು ಫ್ರೆಶ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಡನ್ ಬಾಯ್, ಸಿ ಯು ಲೇಟರ್. ನಾನು ಇದನ್ನು ತಿಂತೀನಿ ಅಷ್ಟೇ. ಬಾಯ್, ಲೆಟ್ಸ್ ಗೋ. ಕನ್ನಡ ಆತಾ ಹೈ आपको? ಕನ್ನಡ ಆತಾ ಹೈ? ನೈ. ಸೊ ನನ್ನ ನೆಕ್ಸ್ಟ್ 3 days ಏನಿದೆ ಅದೆಲ್ಲದಕ್ಕೂ ಇವರೇ ಡ್ರೈವರು. ಭಯ್ಯ ಸೇ ಹಾಯ್. ನಾನು ಲೊಕೇಶನ್ ರೀಚ್ ಆದಮೇಲೆ ನಿಮಗೆ ಹೇಳ್ತೀನಿ, ಓಕೆ? So, oh my god, 4 o'clock ಆಗೋಯ್ತಾಗಲೇ. ಸೊ ದಿಸ್ ಇಸ್ ಹೌ ಐ ಗಾಟ್ ರೆಡಿ. ಆ್ಯಂಡ್ ನಿಮ್ಗೆ ಹೇಳಿಲ್ಲ ಅಲ್ಲ, ಸೊ ನಾನು ಇವಾಗ ಬಂದಿರೋದು ಜಿಯೋ ಸಿನಿಮಾಸ್ದು ಶೂಟ್ಗೆ, IPL ಶೂಟ್ಗೆ. ಸೊ ಒಂದು ನಾಳೆ ಇದೆ, ನಾಳೆ ಬಂದು ಕಾಮೆಂಟ್ರಿ ಇದೆ. ಇವತ್ತು ಇಟ್ಸ್ ಪ್ರೀ ರೆಕಾರ್ಡೆಡ್ ಶೂಟ್ ಇರುತ್ತೆ, ಸೊ ಅದಕ್ಕೋಸ್ಕರ ಅಂತ ಬಂದಿದ್ದು. ಇವಾಗ ಸದ್ಯಕ್ಕೆ ವಯಾಕೋಮ್ 18 ಸ್ಟುಡಿಯೋದಲ್ಲಿದ್ದೀನಿ. ಸೊ ದಟ್ ಈಸ್ ದ ಅಪ್ಡೇಟ್. ಇಷ್ಟೊತ್ತವರೆಗೂ ಮೇಕಪ್ ಆಯಿತು, ಹೇರ್ ಆಯಿತು, ಆ್ಯಂಡ್ ಡ್ರೆಸ್ ಕೂಡ ಚೇಂಜ್ ಮಾಡಿಕೊಂಡೆ. ಲೈಕ್ ಇಟ್ ಟುಕ್ ಆಲ್ಮೋಸ್ಟ್ ಲೈಕ್ 2 hours. ತುಂಬ ಜನ ಇದ್ದರು, ಆ್ಯಂಕರ್ಸ್ ಎಲ್ಲರೂ ಇದ್ದರು. ಸೊ ಹಂಗಾಗಿ ಅವ್ರದ್ದೆಲ್ಲರದೂ ಮೇಕಪ್, ಅಂದರೆ ತುಂಬ ಜನ ಇದ್ರಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಮಾಡೋದು ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಸೊ ದಟ್ ಈಸ್ ಇಟ್. ಹೆಂಗೆ ಕಾಣ್ತಿದೆ ಅಂತ ಒಂದ್ಸರಿ ನನಗೆ ಕಾಮೆಂಟಲ್ಲಿ ಹೇಳಿ, ಆಯಿತಾ? ಆ್ಯಂಡ್ ಇದು ನನ್ನ ಮೇಕಪ್, ಹಿಂಗಾಗಿದೆ ಮೇಕಪ್ ಅಷ್ಟೇ. ಹೇರ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಸೆಟ್ ಮಾಡ್ಕೋಬಹುದಿತ್ತು, ಬಟ್ ನನಗಿಲ್ಲಿ ಸಾಕೆಟ್ ಸಿಗ್ತಿಲ್ಲ, ಹಾಗಾಗಿ ಪರವಾಗಿಲ್ಲ ಬಿಡು ಅಂತ ಹೇಳಿ ಸುಮ್ಮನಾದೆ. ಆ್ಯಕ್ಚುಲಿ ನಾನು 2ಗೆ ಶೂಟ್ ಇರುತ್ತೆ ಅಂತ ಹೇಳಿದ್ದು, ಬಟ್ ಇನ್ನೂ ಏನು ಶೂಟ್ ಎಷ್ಟು ಗಂಟೆಗೆ ಏನು ಅಂತ ಗೊತ್ತಿಲ್ಲ. ಇವಾಗ ಹೋಗ್ತಿದ್ದೀನಿ ಅಲ್ಲಿ ಹೋಗಿ ಸ್ಟುಡಿಯೋಗೆ. ಆ್ಯಂಡ್ ಊಟ ಇನ್ನೂ ತಿಂದಿಲ್ಲ ಗೈಸ್, ನಾನು 4 ಗಂಟೆ. ಇವಾಗ ಒಂದು ಸ್ವಲ್ಪ ಏನಾದರೂ ತರೋದಕ್ಕೆ ಹೇಳಿದ್ದೀನಿ. ಹೋಗಿ ತಿಂದ್ಬಿಟ್ಟು ವಿಲ್ ಶೂಟ್ ಆ್ಯಂಡ್ ವಿಲ್ ಗೋ. ಹೋಟೆಲ್ಗೆ ಹೋಗ್ಬಿಟ್ಟು ಇವತ್ತು ಸ್ಟೇ ಆಗಿ ನಾಳೆ ಕಾಮೆಂಟ್ರಿ ಇದೆ RCB ಮ್ಯಾಚಲ್ಲಿ. ನಾನು ಗೆಸ್ಟ್ ಆಗಿ ಬರ್ತಿದ್ದೀನಿ. ಸೊ ಡೂ ವಾಚ್, ಮಜಾ ಮಾಡೋಣ, RCBನ ಗೆಲ್ಸೋಣ, ಓಕೆ? ಬಾಯ್ ಗೈಸ್. ಇವಾಗ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಹೀಲ್ಸ್ ಬೇಡ, ಶೂಸ್ ಬೇಕಂತೆ, ನಾರ್ಮಲ್ ಡ್ರೆಸ್ ಬೇಕಂತೆ. ಬಟ್ ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ ಮುಂಚೆ, ಹಂಗಾಗಿ ನಾನು ತರೋಕ್ಕಾಗಲಿಲ್ಲ. ಸೊ ಇವಾಗ ನೋಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮತ್ತೆ ಏನು ಕಾಸ್ಟ್ಯೂಮ್ ಚೇಂಜ್ ಮಾಡಿ, ನಂಗೆ ಆ್ಯಕ್ಚುಲಿ ಏನು ಥರ ಶೂಟ್ ಇರುತ್ತೆ ಅನ್ನೋದೇ ಐಡಿಯಾ ಇರಲಿಲ್ಲ, ಆಯಿತಾ? ಸೊ ಹಿಂಗಾಯಿತು. ಇವಾಗ ಸದ್ಯಕ್ಕೆ ಈಗ ಬಂದು ಸ್ಕ್ರಿಪ್ಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೋದರು. ವಿಲ್ಸಿ. ಚೆನ್ನಾಗಿದೆ, ಅಂದರೆ ಫನ್ನಿ ಆಗಿದೆ, ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿ ಮಾಡ್ಬೋದು. ಈ ಥರ ಇದೆ.
ಸೊ ರೂಮ್ಗೆ ಹೋಗ್ಬಿಟ್ಟು ಆರಾಮಾಗಿ ಚಿಲ್ ಮಾಡೋಣ, ಬೇಗ ಮುಗಿದ್ರೆ ಶೂಟು. ಇಲ್ಲಾಂದರೆ ಇಟ್ಸ್ ಗೋನ್ ಬಿ ಲೈಕ್ 2.5 minutes ಇರುತ್ತಂತೆ. ಸೊ ಇವರು ಇಲ್ಲಿ ಕೂತಿದ್ರಲ್ಲ, ಅವರು ಸ್ವಲ್ಪ ಹೇಳ್ತಿದ್ರು ಇಲ್ಲಿ ಇಡ್ಲೀಸ್ ಚೆನ್ನಾಗಿರುತ್ತೆ, ಆಮೇಲೆ ಕಾಫಿ ನೈಟ್ ಟೈಮಲ್ಲಿ ಟೀ ಕಾಫಿ ಮತ್ತು ಇಡ್ಲಿ ಸಖತ್ತಾಗಿರುತ್ತೆ ಅಂತ. ಸೊ ಅವ್ರ ಪ್ಲೇಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಂಗೇನಾದರೂ ಆಯ್ತಂದರೆ ವಿಲ್ ಗೋ ಎಕ್ಸ್ಪ್ಲೋರ್ ಏನು ಮಾಡಲ್ಲ, ಬಟ್ ಸ್ಟಿಲ್ ಒಬ್ಬಳೇ ಇದ್ದೀನಲ್ಲ, ಸೋಲೋ ವಿಲ್ ಡೂ ಸಮಥಿಂಗ್. ನೈಟು ಶೂಟ್ ಬೇಗ ಮುಗಿದ್ರೆ, ಐ ಆಮ್ ನಾಟ್ ಪ್ರಾಮಿಸಿಂಗ್ ಯು, ಶೂಟ್ ಬೇಗ ಮುಗಿದ್ರೆ ಹೋಗೋಣ ಆಯಿತಾ. ಯಾವಾಗ ನೋಡಿದ್ರು ಜಗಳ, ಯಾವಾಗ ನೋಡಿದ್ರು ಇದೇ ಕತೆ. ಆಯ್ತಪ್ಪ ಆಡಪ್ಪ. ಮತ್ತೆ ಫಸ್ಟ್ ಸೋಪರ್ ಆಗಿತ್ತು, ಮತ್ತೆ ಫಸ್ಟ್ ಇಂದ ಮಾಡೋಣ. ಇಲ್ಲಿ ನಮ್ಮ ಕಡೆ ನೋಡಿದ್ರೆ ಹಿಂಗೆ ಒಳ್ಳೆ ಈಗ ವೈಡ್ ಕಿತ್ಕೊಂಡಲ್ಲ ಒಂದ್ರನ್ನು ಅದೇ ಓಕೆ ಹೋಗೋಣ. ಲಾಸ್ಟ್ ಬಾಲ್ साइन करना है कहाँ पर? इधर कल आना है मैं? हाँ आना है, कितना बजे? वही बताएगा आपको। और मैं सेम नंबर है ना, मैं कॉल करती हूँ, ठीक है? ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ, ಸೊ ಒಂದು ಸ್ಪೇರ್ ಡ್ರೆಸ್ ಎಕ್ಸ್ಟ್ರಾ ತೊಗೊಂಬಂದಿದ್ದೆ ಸುಮ್ಮನೆ ನಾರ್ಮಲಾಗಿ ಹಾಕ್ಕೊಳ್ಳೋಕ್ಕೆ ಅಂತ. ಸೊ ಅವರಿಗೆ ಪ್ಯಾಂಟ್ ಶರ್ಟ್ ಬೇಕಿತ್ತು, ಬಿಕಾಸ್ ನಾವು ಒಂಥರ ಕ್ರಿಕೆಟ್ ಆಡೋ ಥರ ಅಂಥದ್ದು ಬಟ್ಟೆ ಬೇಕಿತ್ತು. ನಾನು ಫಾರ್ಮಲ್ಸ್ ಥರ ಬಟ್ಟೆ ಹಾಕೊಂಬಂದಿದ್ದೆ, ಸೊ ನನಗೂ ಐಡಿಯಾ ಇರಲಿಲ್ಲ. ಆಮೇಲೆ ಚೇಂಜ್ ಮಾಡಿಕೊಂಡು ಶೂಟ್ ಮಾಡಿಕೊಂಡು ಮುಗಿಸ್ಕೊಂಡು ಬಂದೆ. ಇಟ್ ಇಸ್ ನನ್ನ ವಾಚಲ್ಲಿ ಟೈಮ್ ಸೆಟ್ ಆಗಿಲ್ಲ, 7:54 ಇವಾಗ. ಇಷ್ಟೊತ್ತಾಯಿತು ಹೋಗಿ, ಅಂದರೆ ಶೂಟ್ ಆಗಲೇ ಮುಗೀತು, ಬಟ್ ಮೇಲ್ಗಡೆ ಹೋಗಿ ಸ್ವಲ್ಪ ನೋಡ್ಕೊಂಬಂದೆ ಹೆಂಗಿರುತ್ತೆ, ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ. ಬಟ್ ಐ ವಾಸ್ ನಾಟ್ ಶ್ಯೂರ್ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡ್ತಾರೆ ಅಂತ, ಅದಕ್ಕೆ ಅಲ್ಲೇನು ಕ್ಯಾಪ್ಚರ್ ಮಾಡಲಿಲ್ಲ. ಇನ್ ಕೇಸ್ ಅಲ್ಲಿ ವಿಡಿಯೋಸ್ ಎಲ್ಲ ಅಲೋ ಇದೆ ಅಂತಂದರೆ ನಾಳೆ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ. ನೀವು ನಾಳೆ ಹೋಗ್ತಿದ್ದೀನಲ್ಲ, ಗೊತ್ತಿಲ್ಲ ಇನ್ನು ಹೆಂಗಿರುತ್ತೆ ಅಂತ, ನೋಡೋಣ, ಟ್ರೈ ಮಾಡೋಣ. ಅದನ್ನು ರೂಮ್ ಟೂರ್ ಮಾಡಿಬಿಡ್ತೀನಿ. ಚೆನ್ನಾಗಿದೆ ಆ್ಯಕ್ಚುಲಿ, ಇಲ್ಲಿ ಪ್ರಿಟ್ಟಿಯಾಗಿದೆ, ಕ್ಯೂಟಾಗಿದೆ, ಚೆನ್ನಾಗಿದೆ. ಕಾಣಿಸ್ತಿದೆಯಾ? ನಿಮಿಷ ಟ್ರೈ ಟು ಏನು ಕಾಣಲ್ಲ ಮಿಸ್. ಅಂದರೆ ಅವರು ಅದು ಹೆಂಗೆ ಓಪನ್ ಮಾಡಿದ್ರು ಡೋರ್ನ ಗೊತ್ತಾಗಲಿಲ್ಲ ನನಗೆ. ಇವಾಗ ಮಿಸ್ಟ್ರಿ ಅನ್ನಿಸ್ತಿದೆ. ಇಲ್ಲಿದೆ, ನೋಡೋಣ ಒಂದ್ಸರಿ ಎಲ್ಲೆಲ್ಲಿ. ಬಟ್ ಈ ಪಾರ್ಟ್ ಮಾತ್ರ ತುಂಬ ಕಂಜೆಸ್ಟೆಡ್ ಅನ್ನಿಸ್ತು ನನಗೆ. ಇದಿಷ್ಟು ಬಿಟ್ಟರೆ ಇಲ್ಲೆಲ್ಲ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ, ಚೆನ್ನಾಗಿದೆ. ಇದೇನು ಓಕೆ ಓಕೆ ಆ್ಯಸ್ ಯೂಶುವಲ್ ನಾರ್ಮಲ್ ಲಾಕರ್ ಇದೆ, ಏನು ಬಾಕ್ಸ್ ಅಷ್ಟು ಕಡೆ ಏನು. ಓ ಗೈಸ್, ಒಂಥರ ಸಕ್ಕತ್ತಾಗಿದೆ, ಚೆನ್ನಾಗಿದೆ ಅಲ್ಲ? ಪ್ರಿಟಿ ಲೈಕ್ ನಾನು ಈ ಥರ ಅಂದರೆ ಒಂಥರ ಡಿಫ್ರೆಂಟ್ ಆಗಿದೆ.
ಓಕೆ, ದಿಸ್ ಇಸ್ ಪ್ರಿಟಿ. ಇಟ್ಸ್ ಸೋ ಗುಡ್. ಆದರೆ ಸಡನ್ನಾಗಿ ನೋಡಿದ ತಕ್ಷಣ ಹೆಂಗೆ ಅನ್ಸುತ್ತೆ ಗೊತ್ತಾ, ಈಗ ನಾರ್ಮಲಿ ತಾಜ್ ಅಂದರೆ ಲಕ್ಸುರಿ ಇರುತ್ತೆ ಅಲ್ಲ, ಸೊ ಇದು ಲಕ್ಸುರಿಯಸ್ ಆಗಿ ಅನಿಸ್ಲಿಲ್ಲ ಸ್ಟಾರ್ಟಿಂಗ್ ನೋಡಿದಾಗ. ಒಳಗಡೆಗೆ ಬಂದುಬಿಟ್ಟು ಬಟ್ ಇಲ್ಲೆಲ್ಲ ಓಪನ್ ಮಾಡಿದಾಗ ಐ ಆಮ್ ನಾಟ್ ಶ್ಯೂರ್ ಕ್ಯಾಮ್ರಾ ಜಸ್ಟಿಸ್ ಮಾಡ್ತೀಯಲ್ವಾ ಅಂತ, ಬಟ್ ಇಲ್ಲಿ ರಿಯಲ್ ಆಗಿ ನೋಡೋದಕ್ಕೆ ಸಖತ್ತಾಗಿ ಅನಿಸ್ತಿದೆ. ನಾನು ಇಷ್ಟು ಹೋಟೆಲ್ಸ್ ನೋಡಿರೋದ್ರಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೇರೆ ತಾಜ್ ಹೋಟೆಲ್ಸು ನೋಡಿದ್ದೀನಿ, ಬಟ್ ಅದೆಲ್ಲ ಸ್ವಲ್ಪ ಲಕ್ಸುರಿ ಆಗಿರ್ತಿತ್ತು. ಇದು ಲಕ್ಸುರಿ ಆಗಿದೆ, ಬಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ದಿಸ್ ಇಸ್ ಇಟ್. ದಿಸ್ ಇಸ್ ದ ರೂಮ್ ಟೂರ್. ಟಿ ವಿ ಅದ್ರ ಪಾಡಿಗೆ ಅದು ಓಡ್ತಾ ಇದೆ. ರೂಮ್ ಇಷ್ಟ ಆಯಿತು ನನಗೆ. ಇದು ಕಲರು ವೈಬ್ರೆಂಟ್ ಆಗಿದೆ, ಚೆನ್ನಾಗಿ ಅನಿಸ್ತಿದೆ ಅಲ್ಲ, ನನಗೆ ಇಷ್ಟ ಆಯಿತು. ಅದೊಂದು ಪಾರ್ಟ್ ಮಾತ್ರ ಆ್ಯಸ್ ಐ ಟೋಲ್ಡ್ ಯು ಕನ್ಸಿಸ್ಟೆಡ್ ಅನಿಸ್ತು, ಬಿಟ್ಟರೆ ಅಲ್ಲೂ ಫುಲ್ ಸ್ಪೇಷಿಯಸ್ ಆಗಿತ್ತು. ದಟ್ಸ್ ಇಟ್ ಗೈಸ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಇವತ್ತು ಏನೇನಾಯಿತು ಅಂತ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ನಾಳೆಗೆ ಐ ವಿಲ್ ಟ್ರೈ ಟು ಶೂಟ್ ಕಾಮೆಂಟ್ರಿಗೆ ಹೋಗೋ ವಿಡಿಯೋ ಆಲ್ಸೋ, ಬಟ್ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಅಗೇನ್ ನನಗಲ್ಲಿ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಐ ಟ್ರೈ, ಆದರೆ ಐ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು. ಎಲ್ಲ ಹೊಸದಾಗಿತ್ತು ಎಕ್ಸ್ಪೀರಿಯನ್ಸಸ್ಸು. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಹೊಸದು ನೋಡಿದೆ, ತಿಳ್ಕೊಂಡೆ. ಸೊ ಇಟ್ ವಾಸ್ ಓವರ್ ಆಲ್ ಅ ವೆರಿ ಗುಡ್ ಡೇ. ಚೆನ್ನಾಗಿ ಅನಿಸ್ತು. ತುಂಬ ಜನ ಮೀಟ್ ಮಾಡಿದೆ ಕೂಡ. ಆ್ಯಂಡ್ ಇಲ್ಲಿದ್ದಿದ್ದು ಕನ್ನಡ ಟೀಮ್ ಅವರಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದ್ದರು. ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಫುಲ್ ಓವರ್ ಆಲ್ ಚೆನ್ನಾಗಿತ್ತು. ನನಗೆ ಇವಾಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದ್ದೆ. ನಾನು ಕೆಳಗೆ ಹೋಗ್ಬಿಟ್ಟು ನಾವು ಊಟ ಬೇರೆ ಮಾಡ್ಕೊಬರ್ಬೇಕು. ಊಟ ಮಾಡ್ಕೊಂಬಂದು ನಾನು ಮಲ್ಕೋತೀನಿ, ರೆಸ್ಟ್ ಮಾಡ್ತೀನಿ ಮತ್ತು ಬಿಕಾಸ್ 2-3 ಡೇಸಿಂದ ನಿದ್ದೆ ಎಲ್ಲ ಪ್ರಾಪರಾಗಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್, ಲವ್ ಯು, ಟೇಕ್ ಕೇರ್, ಗುಡ್ ನೈಟ್.